ಸರಿಯಾಗಿ ಕೇಳಿಸ್ಕೊಳ್ರ ನನ್ನ ಮಕ್ಳ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ನಾವು ಒಬ್ಬ ಅಭಿಜಾತ ಕಲಾವಿದರನ್ನ ನಾವು ಪರಿಚಯ ಮಾಡ್ಸೋಕ್ಕೆ ಬಂದಿದ್ದೀವಿ. ಕಲಾವಿದರ ಬದುಕು ಹೇಗಿದೆ ಅಂತಂದರೆ ಅವರೇ ಮುಂದೆ ಹೇಳ್ತಾರೆ. ಒಂದು 70-80ಕ್ಕೂ ಕನ್ನಡ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ, ಸಿನಿಮಾಗಳಲ್ಲಿ 100ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಲವಾರು ಸೀರಿಯಲ್ಗಳಲ್ಲಿ ಒಂದು ಟ್ರೆಂಡನ್ನು ಸೃಷ್ಟಿ ಮಾಡಿದಂಥ ಒಂದು ಗಂಡು ಅಂತಂದರೆ ತಪ್ಪಾಗಲಾರ್ದು. ನೋಡೋದಕ್ಕೆ ನನಗೆ ಭಯ ಆಗ್ತಿತ್ತು, ಆದರೆ ಅವ್ರ ಮನಸ್ಸಿದೆಯಲ್ಲ ಬಹಳ ಒಳ್ಳೆಯ ಮನಸ್ಸು. ಅಮ್ಮ, ನಿಜವಾಗ್ಲೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಿಮ್ಮ ಜೀವನದ ಬಗ್ಗೆ ನಾವೀಗ ಮುಂದೆ ಮಾತಾಡೋಣಮ್ಮ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪಾಪ ಉತ್ತರ ಕರ್ನಾಟಕದಲ್ಲಂತೂ ತುಂಬಾ ಜನ ಇದ್ದಾರೆ. ಪಾಪ ಒಂದು ಹೊತ್ತಿಗೆ ಊಟಕ್ಕೆ ಕೂಡ ಗತಿ ಇರಲಿಲ್ವಂತೆ ಅವರಿಗೆ. ಇಲ್ಲಾದರೂ ಏನು ಗೊತ್ತಾ, ಅಟ್ಲೀಸ್ಟು ದೊಡ್ಡವರೆಲ್ಲ ಊಟ ಇದು ಅಕ್ಕಿ ಮೂಟೆ ಅದೆಲ್ಲ ಕಳಿಸೋರು. ಕೆಲವರು ನಮಗೆ ಕರೆಸೋರು. ಕೆಲವರು ಏನು ಮಾಡೋದು, ನಮಗೆ ಬೇಕಾಗಿದ್ದವ್ರು ಪಾಪ ಬಂದು ತೊಗೊಂಡು ಹೋಗಮ್ಮ ಲಲಿತಾ ಅಂದಾಗ, ಅಯ್ಯೋ ಅವ್ರು ಏನು ಮೆಂಬರಲ್ಲ ಏನಿಲ್ಲ, ಅವ್ರಿಗೆ ಯಾಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಗಲಾಟೆ ಆಯಿತು. ನಾನು ಓಪನಾಗಿ ಹೇಳಿದೆ, ಅದನ್ನು ಏನು ಮೆಂಬರೇ ಆಗಬೇಕು, ಅಕ್ಕಿ ಮೂಟೆ ರಾಗಿ ಮೂಟೆ ಅದೆಲ್ಲ ತೊಗೊಂಡೋಗ್ಬೇಕಾದ್ರೆ. ಕರೋನಾ ಟೈಮಲ್ಲಿ ನಡೆದಿದ್ದು. ಈಗ ಯಾರು ಕೊಡ್ತಾರ, ಅವ್ರಿಗೆ ಯಾರು ಕೊಡ್ತಾರ ಹೊತ್ಕೊಂಡು ಹೋಗೋಕ್ಕೆ? ಅದು ಏನಾಗಿತ್ತು ಅಂದರೆ, ಕರೋನಾ ಟೈಮಲ್ಲಿ ಪಾಪ ಬೇಕಾದಷ್ಟು ಕಡೆ ಬೇಕಾದಷ್ಟು ಒಳ್ಳೊಳ್ಳೆ ಫ್ಯಾಕ್ಟ್ರಿಯಿಂದ ಒಳ್ಳೊಳ್ಳೆ ಜನರು ಇರ್ತಾರಲ್ವ, ಎಷ್ಟೋ ಜನ ಸಹಾಯ ಮಾಡಬೇಕು ಅಂತ ಇರ್ತಾರಲ್ವ, ಅವರೆಲ್ಲ ಪಾಪ ಕಲಾವಿದರಿಗೆ ಅಂತಲೇ ಕೊಡೋರು. ಅಂದರೆ ಏನಾಗಿತ್ತು, ನಾನು ಪೋಷಕ ಕಲಾವಿದರ ಸಂಘದಲ್ಲಿ ಆ್ಯಕ್ಚುಲಿ ಆಗಿದ್ದೆ, ಮೆಂಬರ್ ಆಗಿದ್ದೆ. ಬಟ್ ಏನಾಯಿತು, ಅಯ್ಯೋ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತಂದ್ಬಿಟ್ಟು ನಾನು ಅದನ್ನು ರಿನ್ಯೂ ಮಾಡ್ಸೋಕ್ಕೆ ಹೋಗಲಿಲ್ಲ. ಅದು ಪ್ರಾಬ್ಲಮ್ ಆಗಿದ್ದು. ಆಮೇಲೆ ಈಗ ಮೆಂಬರ್ಶಿಪ್ ಆಗಬೇಕು ಅಂದರೆ 25,000, 20,000, 15,000 ಕೇಳ್ತಾರೆ. ಎಲ್ಲಿಂದ ತಂದು ಕೊಡೋಣ ನಾವು? ಮೆಂಬರ್ ಆಗಬೇಕು ಅಂದರೆ ನಿಮ್ಗೆ ಭಾಳ ಫೆಸಿಲಿಟಿ ಇದೆ ಅಂತ ಅಂತಾರೆ. ಏನು ಫೆಸಿಲಿಟಿ ಇದೆ ನನಗಂತವ್ರು? ನಾನು ಕೇಳೋದೇನು ಗೊತ್ತಾ, ಯಾಕೆ ಮೆಂಬರೇ ಯಾಕೆ ಆಗಬೇಕು? ಹಾಗೆ ನೀವು ಬಡ ಕಲಾವಿದರಿಗೆ ಸಹಾಯ ಮಾಡಿ. ಪೋಷಕ ಬೇಕಾದಷ್ಟು ಜನ ಕೊಟ್ಟಿರ್ತಾರಲ್ಲ, ದೊಡ್ಡ ಸಾಹುಕಾರ ಇರ್ತಾರಲ್ಲ, ಅವರೆಲ್ಲ 15,000, 20,000 ಕಟ್ಟಿ ಮೆಂಬರ್ ಆಗಿರ್ತಾರಲ್ವ. ನೀವು ಬೇರೆಯವ್ರಿಗೆ ಒಂದು 2-3 ಜನಕ್ಕೆ ನೀವು ಸಹಾಯ ಮಾಡೋಕ್ಕಾಗೋದಿಲ್ಲ? ಒಂದು ಅಕ್ಕಿ ಮೂಟೆ ಆಗಲಿ, ಒಂದು ಕರೋನಾ ಟೈಮಲ್ಲಿ ಬಂದಾಗ ಕೊಡೋಕ್ಕಾಗ್ತಾ ಇರಲಿಲ್ಲ. ಯಾತಕ್ಕೆ ಕೊಡಲಿಲ್ಲ ನೀವು? ಮೆಂಬರ್ ಆಗಲಿಲ್ಲ, ಒಂದೇ ಒಂದು ಕಾರಣಕ್ಕೆ ಕೊಡಲಿಲ್ಲ ನೀವು. ಅದ್ರ ಸಂಕಟ ಇವತ್ತು ಇದೆ ನಮಗೆ. ಅಲ್ಲ, ಎಷ್ಟೋ ಜನ ಕೊಟ್ಟರು ಬಿಡಿ. ನಾನು ತುಂಬ ಪಾಪ ನಾನು ಎಷ್ಟು ಅಂತ ತಿನ್ನಲಿ ಒಬ್ಬಳೇ? ಎಷ್ಟೋ ಜನಕ್ಕೆ ನಾನೇ ಕೊಟ್ಬಿಟ್ಟಿದ್ದೀನಿ. ಇಟ್ಟುಕೊಂಡು ಅದನ್ನು ಹುಳ ಬರೆಸಿ ಬೇಳೆ ಎಲ್ಲ ಹಾಳಾಗಿ ತಿನ್ಕೊಳ್ಳಿ ಬಿಡಿ. ಪಾಪ ನಮ್ಮ ಮನೆಗೆ ಆವಾಗ ಚೆನ್ನಾಗಿದ್ಲು, ಸ್ವಂತ ಮನೆಯಿಂದ ಕೆಲಸದವಳೊಬ್ಳು ಬರ್ತಾಯಿದ್ಲು. ಆ ಹುಡುಗಿಗೆ ಮಕ್ಕಳಿದ್ದಾರೆ, ಅವಳಿಗೆ ಕೊಟ್ಬಿಡ್ತಾಯಿದ್ದೆ, ತೊಗೊಂಡೋಗಮ್ಮ, ಮಾಡ್ಕೊಂಡೋಗಮ್ಮ, ಪಾಪ ಅಕ್ಕಿ ತೊಗೊಂಡೋಗು. ಎಷ್ಟು ಅಂತ ನಾವು ತಿನ್ನೋಣ? ಒಬ್ಬರಿಗೆ ಎಷ್ಟು ಬೇಕು? ಒಂದಿಷ್ಟು ತಿಂದರೆ ಸಾಕ? ಬೇಡಪ್ಪ ಹೋಗ್ಲಿ, ಒಂದಿಷ್ಟು ತಿಂದರೆ ಸಾಕ? ಎಷ್ಟು ಅಕ್ಕಿ ಮೂಟೆ ಇಟ್ಕೊಳಕ್ಕಾಗುತ್ತೆ? ಎಷ್ಟು ಸಕ್ಕರೆ ಇಟ್ಕೊಳಕ್ಕಾಗತ್ತೆ? ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವ್ರು ನಮಗೆ ಒಳ್ಳೇದು ಮಾಡ್ತಾರೆ. ನೋಡಿ, ಮೊನ್ನೆನೂ ಅಷ್ಟೇ ಸುಮ್ಮನೆ ಕೂತಿದ್ದೆ. ಈಗೇನು ಏನಪ್ಪ ಮಾಡೋದು, ಏನು ಮಾಡೋದು? ಮುಂದಿನ ತಿಂಗಳು ಬಾಡಿಗೆಗೆ, ಯಾಕಂದರೆ ಪ್ರತಿ ತಿಂಗಳು ಬಾಡಿಗೆ ಓಡಿ ಬರುತ್ತಲ್ವ, ಏನೇ ಆದರೂ ನಾವು ಬಾಡಿಗೆ ಕೊಡಲೇಬೇಕಲ್ವ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಕರೆಕ್ಟಾಗಿ ಲಾಕ್ಡೌನ್ ಅಂತ ಒಂದು ಫಿಲಮ್ ಬಂತು. ಆ ಫಿಲಮಲ್ಲಿ 3 ದಿವಸ ಮಾಡಿದೆ. ಕಡಿಮೆ ಪಾಪ ಫಸ್ಟೇ ಹೇಳಿದರು, ಮೇಡಮ್ ಕಡಿಮೆ ಬಡ್ಜೆಟು ತೊಗೊಳ್ಳಿ ಅಂತ ಹೇಳಿದ್ರು. ನಾನು ತೀರಾ ಹೊಡೆದಾಡಿ ಲಾಸ್ಟಿಗೆ 3,000ಕ್ಕೆ ಒಪ್ಕೊಂಡೆ. ಏನು ಮಾಡೋದು, ನಾವು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಕೂತ್ಕೊಳ್ಳೋಕೆ. ನೆಕ್ಸ್ಟ್ ಮಂತ್ದು ಹೇಗೋ ಕಳೀತಾ. ಈಗ ಏನೊಂದು ಸಣ್ಣ ಪುಟ್ಟ ಸಾಲ ಆಯಿತು, ಅದೆಲ್ಲ ತೀರಿಸ್ಬಿಟ್ಟು ಒಂದು 5,000 ಬ್ಯಾಂಕಿಗೆ ಹಾಕಿದ್ದೀನಿ. ನೆಕ್ಸ್ಟ್ ಮಂತ್ ಅದು ತೆಗೆದು ಕೊಟ್ಬಿಟ್ರೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಮಂತು ನೆಮ್ಮದಿಯಾಗಿ ಒಂದು ತಿಂಗಳು ಇದೆಪ್ಪ, ಆರಾಮಾಗಿ ಕೂತ್ಕೊಂಡು ತಿನ್ನೋಣ, ಆರಾಮಾಗಿ ಇದು ಬಾಡಿಗೆ ಕೊಟ್ಕೊಂಡು. ನೆವರ್. ಏನು ಮಾಡೋದು ನೋಡಿ. ಈಗ ಹೇಳ್ತೀನಿ, ಒಂದೊಂದು ಸತಿ ಈ ಎಡಗಣ್ಣು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಏನಾಗ್ತಾಯಿದೆ? ಹೌದು, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಒಂದೊಂದು ಸತಿ ಏನು ಕಾಣೋದೇ ಇಲ್ಲ, ಒಂಥರ ಕತ್ಲು ಥರ ಬರುತ್ತೆ, ಏನೋ ಒಂಥರ ಹಿಂಗೆ. ಒಂದು ಸತಿ ಗುಪ್ಪಿರಂಗೆ ಬಂದ ಕೂತಿದ್ದೀನಿ, ಕಣ್ಣಿನ ಒಂಥರ ಕತ್ಲು ಬಂದುಬಿಟ್ಟು ಅಯ್ಯೋ ಅಂತ ಇದ್ದೀನಿ. ನನ್ನ ಪಾಡಿಗೆ ನಾನೇ ಅನ್ಕೋತಾ ಇದ್ದೀನಿ. ಒಂಥರ ಏನೋ 10 ನಿಮಿಷ ಏನು ಕಾಣಲೇ ಇಲ್ಲ, ಹಂಗಾಗೋಗಿತ್ತು. ಅದು ನೋಡಿ, ಅದು ಟೆಸ್ಟ್ ಮಾಡಿ ಕನ್ನಡಕ ತಗೊಳ್ಳೋ ಅಷ್ಟು ನಮಗೆ ಯೋಗ್ಯತೆ ಇಲ್ಲ.
ಕನ್ನಡಕಕ್ಕೇನಿಲ್ಲ ಅಂದರೂ ಒಂದು 7,000 ಆಗುತ್ತಾ? ಟೆಸ್ಟೇನೋ ಬಿಡಿ, ಫ್ರೀ ಕಂಪ್ಯೂಟರ್ ಟೆಸ್ಟ್ ಮಾಡ್ತಾರೆ ಎಲ್ಲ ಬಿಡು. ಒಂದು 6,000 7,000ನಾರ ಬರಬೇಕಾ? ಅದನ್ನು ತಗೊಳ್ಳೋ ಅಷ್ಟು ಕೆಪಾಸಿಟಿ ಇಲ್ಲ ನಮಗೆ. ನಾವು ಕಲಾವಿದರು ದುಡ್ದಿದ್ದೀವಿ ಏನಕ್ಕೆ? ಏನು ಮಾಡೋದು, ನಮ್ಮ ಹಣೆ ಬರ. ಅದ್ರ ಬಗ್ಗೆ ಹೇಳೋದಿದ್ರೆ ನನಗೆ ಅದೇನೋ ಆ ಥರ ಹುಚ್ಚು ಮೊದಲಿಂದನೂ ಬರಲಿಲ್ಲ. ಮಾತಾಡ್ತಾಯಿದ್ದೆ, ಎಲ್ಲರ ಹತ್ರನೂ ಮಾತಾಡ್ತಾಯಿದ್ದೆ, ಹಗ್ ಮಾಡಿಕೊಂಡೇ ಮಾತಾಡ್ತಾಯಿದ್ದೆ, ಕೈ ಹಿಡ್ಕೊಂಡು ಮಾತಾಡ್ತಾಯಿದ್ದೆ. ಅದೇನೋ ಲವ್ ಮಾಡಬೇಕು ಅಂದರೆ ಕೆಲವರು ಮದುವೆ ಆದವರು ನನ್ನ ಕೇಳಿದರು ಮಾಡ್ಕೊತ. ಬಟ್ ನೋಡಿ, ಮದುವೆ ಆಗಿರೋರನ್ನ ಮದುವೆ ಮಾಡ್ಕೊಳ್ಳೋ ನಂಗೆ ಖಂಡಿತ ಇಷ್ಟ ಇಲ್ಲ. ಯಾಕಂದರೆ ಆಲ್ರೆಡಿ ಒಂದು ಸಂಸಾರ ಇರುತ್ತೆ, ಅವ್ರ ಸಂಸಾರನ ಕೆಡಿಸಿ ನಾವು ಅವ್ರನ್ನ ಮಾಡ್ಕೊಳ್ಳೋದು ಏನು ಚೆನ್ನಾಗಿರುತ್ತೆ. ಅದರಿಂದ ಅದಿಷ್ಟಲ್ಲ. ಫಸ್ಟ್ ಆಫ್ ಆಲ್ ನನಗೆ ಆ ಲವ್ವು ಪವ್ವು ಅನ್ನೋದ್ರಲ್ಲೆಲ್ಲ ನನಗೇನೂ ಇಂಟ್ರೆಸ್ಟ್ ಇರಲಿಲ್ಲ. ನಾನು ನೋಡಿ ಹೆದರ್ಕೊಳ್ತಾ ಇದ್ರೋ ಏನೋ, ಅಯ್ಯೋ ಈ ಥರ ಇದ್ದಾಳೆ ಇವಳನ್ನ ಮದುವೆ ಮಾಡಿಕೊಂಡ್ರೆ ಏನಾಗುತ್ತೋ, ಹೆಂಗೆ ಲೈಫ್ ಲೀಡ್ ಮಾಡ್ತಾಳೋ, ಅಯ್ಯೋ ಏನಪ್ಪ ಅಂತ ಆ ಥರ ಭಯದಲ್ಲಿ ನನ್ನ ಇಷ್ಟಪಡ್ದವರು ಕೇಳ್ದೇನೂ ಇರ್ಬೋದು. 1-2-3 ಜನ ಕೇಳಿದರು. ಬಟ್ ಅವರೆಲ್ಲ ಸಂಸಾರಸ್ಥರೇ ಆಗಿದ್ದು. ನಾನು ಹೇಳಿದೆ, ಇಲ್ಲಪ್ಪ, ಸಂಸಾರಸ್ಥರನ್ನ ಖಂಡಿತ ನಾನು ಆ ದೃಷ್ಟಿಯಿಂದ ನೋಡೋದೂ ಇಲ್ಲ, ನಂಗೆ ಆ ಥರ ನೋಡೋಕ್ಕೂ ಇಷ್ಟ ಇಲ್ಲ. ದಯವಿಟ್ಟು ಆ ಭಾವನೆ ಬಿಡಿ. ನೀವು ಮಾತಾಡ್ತೀನಿ ಅಂತ ಬರ್ತೀರಾ, ತಂಗಿ ಥರನೋ ಅಥವಾ ನಿಮ್ಮ ಅಮ್ಮ ಅಂತಲೇ ತಿಳ್ಕೊಳ್ಳಿ, ಇಲ್ಲ ನಿಮ್ಮ ಅಕ್ಕ ಅಂತಲೇ ತಿಳ್ಕೊಳ್ಳಿ, ಆ ಥರ ಇದ್ದರೆ ಬನ್ನಿ, ಖಂಡಿತ ಬೇರೆ ಭಾವನೆಯಿಂದ ಬರಲೇಬೇಡಿ ಅಂತ ಹೇಳ್ತಾಯಿದ್ದೆ. ನಂಗೆ ಆ ಥರ ಏನೂ ಹುಚ್ಚಿರಲಿಲ್ಲ. ನಂಗೆ ಲವ್ ಮಾಡಿ ಎಂಥ ಅಂದರೆ ಅನ್ಕೋತಾ ಇದ್ದೆ. ಕೆಲವು ಜೆಂಟ್ಸು ತುಂಬ ಚೆನ್ನಾಗಿರ್ತಾರಲ್ವ, ಎಷ್ಟು ಚೆನ್ನಾಗಿದ್ದಾನಲ್ವ ಅನ್ಕೋತಾ ಇದ್ನೋ ಹೊರತು ಪ್ರೀತಿ ಮಾಡಬೇಕು ಅನ್ನೋದಿಲ್ಲ. ನಾನು ಅನ್ಕೊಂಬಿಟ್ರೆ ಅವನು ಅನ್ಕೋಬೇಕಲ್ಲ ನನ್ನ ನೋಡಿ. ಖಂಡಿತ ಅಯ್ಯೋ ಎಷ್ಟು ಚೆನ್ನಾಗಿದ್ದಾನಲ್ವ, ಎಷ್ಟು ಸುಂದರ. ನಿಜವಲ್ಲ, ನನಗೆ ಗಂಡಸನ್ನ ಕೆಲವೊಂದು ಡ್ರೆಸ್ಸಲ್ಲಿ ನೋಡೋಕ್ಕಿಷ್ಟ. ಯಾಕಂದರೆ ಸ್ವಲ್ಪ ದಷ್ಟಪುಷ್ಟವಾಗಿರ್ತಾರಲ್ಲ, ಆ ಥರ ಎಲ್ಲ ಬನೀನು ಅದು ಹಾಕ್ಕೊಂಡು ಒಂಥರ ಸ್ಟೈಲಾಗಿ ಬರ್ತಾರ, ರೌಡಿ ಲುಕ್ ಥರ ಇರ್ತಾರಲ್ಲ, ಖುಷಿ ಆಗುತ್ತೆ. ಮತ್ತು ರೇಷ್ಮೆ ಶರ್ಟು ಹಾಕ್ಕೊಂಡು ಒಂಚೂರು ತಿಲ್ಕ ಇಟ್ಕೊಂಡು ಬರ್ತಾರಲ್ಲ, ಅಂಥವ್ರನ್ನ ನೋಡಿದ್ರೆ ಗೌರವವಾದ ಭಾವನೆ ಬರುತ್ತೆ. ಈಗ ಶಾಸ್ತ್ರ ಸಂಪ್ರದಾಯ ಎಲ್ಲ ಇಲ್ಲವಲ್ಲ, ಎಲ್ಲಿ ನಮ್ಮ ಹೆಣ್ಣು ಮಕ್ಕಳೇ ಹಾಳಾಗೋಗ್ತಾ ಇದ್ದಾರೆ ನೋಡಿ. ಮನೇಲಿ ಫಸ್ಟು ಯಾರು ಧರ್ಮದಿಂದ ಬೆಳೆಸ್ತಾರೆ, ಆ ರೀತಿ ನೀತಿಯಿಂದ ಬೆಳೆಸ್ತಾರೆ. 7 ವರ್ಷ 6 ವರ್ಷ 8 ವರ್ಷ ಆಗೋಂಗಿಲ್ಲ ಅವರಿಗೆ. ಇಷ್ಟರವರೆಗೂ ಚಡ್ಡಿ ಹಾಕ್ಕೊಮ್ಮ, ಒಂದು ನೆಟ್ಟು ಬನೀನು ಹಾಕ್ಕೊಂಡು ಹೊರಗಡೆ ಹೋಗಮ್ಮ. ಯಾಕಂದರೆ ಈಗಿನ ಹೆಣ್ಣು ಮಕ್ಕಳು ಬಹಳ ಬೇಗ ಬೆಳೀತಾ ಇದ್ದಾರೆ, ಸಿಕ್ಕಾಪಟ್ಟೆ ಬೇಗ ಅವರ ಬಾಡೀಲಿ ಅವರ ಇದು ಒಂಥರ ಬದಲಾವಣೆ ಆಗೋದು ಅವ್ರಿಗೆ ಗೊತ್ತಿರಲ್ಲ. ಅವ್ರ ತಾಯಿ ತಂದೆಯರು ನೋಡಿರ್ತಾರೋ ಇಲ್ವೋ ಗೊತ್ತಿರಲ್ಲ. ಏನೂ ಗದರ್ಕೊಳ್ಳಲ್ಲ, ಏನೂ ಇದು ಮಾಡಲ್ಲ. ಒಂದು ನೀಟಾಗಿ ಡ್ರೆಸ್ ಮಾಡ್ಕೊ, ನೀನು ಇಂಥದ್ದು ಬೇಕಾ, ತಗೋ. ನಿಂಗೆ ಮೊಬೈಲ್ ಬೇಕಾ, ತಗೋ. ನೀನು ಲವ್ ಮಾಡ್ತಾ ಇದ್ದೀಯಮ್ಮ, ಅದೆಲ್ಲ ಯಾರು ಒಂದು 13-12 ವರ್ಷ ಆಗ್ತಾ ಇದ್ದಂಗೆ ಮಕ್ಕಳನ್ನ ಸ್ವಲ್ಪ ಹದ್ದು ಬಸ್ತಲ್ಲಿ ಇಟ್ಕೊ. ಯಾಕೆ ನಿಮ್ಮ ಮಾತು ಕೇಳಲ್ಲ? ಯಾಕೆ ಕೇಳಲ್ಲ ಅಂದರೆ, ಮೊದಲಿಂದ ನೀವು ಚಿಕ್ಕ ಮಗುವಿಂದ ಆ ಥರ ಬೆಳೆಸ್ಬಿಟ್ಟಿರ್ತೀರ ಅವ್ರನ್ನ. ಚಡ್ಡಿ ಹಾಕ್ಕೊಂಡೋಗು. ನಾನೇ ಎಷ್ಟೋ ಜನ ನೋಡ್ತೀನಲ್ಲ, ಒಂದು 12 ವರ್ಷ 13 ವರ್ಷದ ಬರ್ತಾ ಇರ್ತವೆ ರೋಡಲ್ಲಿ. ಅವ್ರಿಗೆ ಪಾಪ ಅವ್ರಿಗೆ ಗೊತ್ತಿರಲ್ಲ ಏನು ಅವ್ರಿಗೆ ಬದಲಾವಣೆ ಆಗಿದೆ ತನ್ನ ಬಾಡೀಲಿ ಅಂತ. ಅಮ್ಮಂದರು ಇಲ್ಲಿ ತನಕ ಇದು ಹಾಕಿಸ್ಕೊಂಡು, ಈ ಬರ್ಮುಡ ಹಾಕಿಸ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಬರ್ತಾ ಇರ್ತಾರೆ. ಗಂಡಸರು ಮೊದಲೇ ರಸಿಕರು ಬಿಟ್ಟು ಬಿಡ್ತಾರಾ? ರೇಪ್ಗಳೇ ನೋಡಿ, ಕೆಟ್ಟ ಮಕ್ಕಳನ್ನ ರೇಪ್ ಮಾಡ್ತಾರಲ್ಲ, ಅಂಥ ಕಚಡ ನನ್ನ ಮಕ್ಕಳನ್ನ ಶೂಟ್ ಮಾಡಿ ಸಾಯಿಸ್ಬೇಕು. ಪಾಪ ಸೌಮ್ಯನ ಕೇಸಲ್ಲೇನೆ ನೋಡಿ, ಈ ಫ್ಯಾನ್ಸ್ಗಳು ಹೊಡೆದಾಡ್ತಾರಲ್ಲ, ನಿನ್ನ ಫ್ಯಾನು ನನ್ನ ಫ್ಯಾನು, ನನ್ನ ಫ್ಯಾನು ನಿನ್ನ ಫ್ಯಾನು, ನಾನು ಅವ್ರ ಕಡೆ ನಾನು ಇವ್ರ ಕಡೆ. ನೋಡಿ, ಗೌರವ ಕೊಡಿ, ಎಲ್ಲ ಕಲಾವಿದನ್ನೂ ಗೌರವ ಕೊಡಿ. ಆದರೆ ಹೆಣ್ಣು ಮಕ್ಕಳಿಗೆ ಏನಾರು ಅನ್ಯಾಯ ಆದಾಗ ನೀವೆಲ್ಲ ಯಾಕೆ ಒಟ್ಟಿಗೆ ನಿಂತ್ಕೊಳ್ಳಲ್ಲ? ಯಾರೋ ಒಬ್ಬ ಹೀರೋಗೋಸ್ಕರ ಎಲ್ಲಿದ್ದೀರಾ ಹೇಳಿ ಬಾಸ್, ನಾವು ಬಂದುಬಿಡ್ತೀವಿ ಬಾಸ್, ನಿಮ್ಮ ಹಿಂದೆ ನಾವು ಇರ್ತೀವಿ ಬಾಸ್ ಅಂತ ಹೋಗ್ತಾರಲ್ಲ. ಅದೇ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ ನೀವೆಲ್ಲ ಯಾಕೆ ಹೋಗಲ್ಲ, ಯಾಕೆ ನಿಂತ್ಕೊಳ್ಳಲ್ಲ ನೀವು? ಹಂಗೆ ಕೇಳಿದಾಗ ಏನು ಹೇಳ್ತಾರೆ, ನೀನು ಯಾಕಮ್ಮ ನಿಂತ್ಕೊಳ್ಳೋ? ನಾನು ಒಬ್ಬಳಿಂದ ಏನು ಸಾಧ್ಯ? ಏನು ಹೋರಾಟ ಮಾಡಲಿ? ಯಾವನೋ ಒಬ್ಬ ಕೇಳಿದ, ಅಯ್ಯೋ ತಾಯಿ ನೀನು ಯಾಕೆ ಹೋಗಿರಲಿಲ್ಲಮ್ಮ, ಅದಕ್ಕೆ ನಾನು ಅವ್ನಿಗೆ ಉತ್ತರ ಕೊಟ್ಟಿದ್ದೆ, ನೀನು ಯಾವ ತಂದೆನಪ್ಪ ಈ ಥರ ಕೇಳ್ತಾ ಇದೆಯಾ? ನಿನ್ನ ಮನೇಲೂ ಹೆಣ್ಮಕ್ಳಿದ್ದಾರಲ್ವ, ನಾಳೆ ನಿನ್ಗೆ ನಿನ್ನ ಮಗಳಿಗೆ ಹೆಚ್ಚು ಕಮ್ಮಿ ಆದರೆ ಆವಾಗ ಹೋಗ್ತೀಯಾ ಅಂತ ಕೇಳಿದ್ದೆ. ನೋಡಿ, ಈ ಥರ ಮಾಡ್ತೀರಲ್ಲ ನೀವು ಫ್ಯಾನ್, ಆ ಥರ ಒಳ್ಳೆ ಕೆಲಸಗಳು ಮಾಡಿ ಇನ್ನೂ ನೀವು ಅವ್ರಿಗೆ ಒಳ್ಳೆ ಸೇವೆ ಮಾಡ್ದಂಗೆ ಆಗತ್ತಲ್ವ.
ಅಪ್ಪು ಫ್ಯಾನ್ಸ್ಗೆ ಇನ್ನೂ ಹೆಸರು ಬರುತ್ತಲ್ವ, ಸುದೀಪ್ ಸಾರ್ ಫ್ಯಾನ್ಸ್ಗೆ ಒಳ್ಳೆ ಹೆಸರು ಬರ್ತದೆ, ನಿಮ್ಮ ದರ್ಶನ್ ಸಾರ್ಗೆ ಒಳ್ಳೆ ಹೆಸರು ಬರುತ್ತಲ್ವ. ನೀವು ಕಿತ್ತಾಡಿ ನಾವು ಗೌಡ್ತೀರಿ ಅಂದರು, ಹೆಣ್ಮಕ್ಳು ಹೋಗ್ತೀರಾ, ನೀವು ಹೋಗ್ತೀರ. ಒಂದು ಹೆಣ್ಮಕ್ಳಿಗೆ ಅನ್ಯಾಯದಾಗ ಎಲ್ಲರೂ ಹೋಗಿ ಎಲ್ಲರೂ ಒಟ್ಟಿಗೆ ಹೋಗೋಣ, ಸ್ಟ್ರೈಕ್ ಮಾಡೋಣ. ಎಲ್ಲಿಗೆ ಬಂದಿದೆ ಅಂದರೆ ಈಗ ಸ್ಟ್ರೈಕಿಗೆ ಬೆಲೆನೇ ಇಲ್ಲ, ಆ ಥರ ಮಾಡ್ಕೊಂಬಿಟ್ಟಿದ್ದಾರೆ. ನೀನೇ ಒಂದು ಬಣ ಮಾಡ್ಕೊ, ನೀನೇ ಒಂದು ಬಣ ಮಾಡ್ಕೊ, ನೀನೇ ಒಂದು ಬಣ ಮಾಡಿ. ನೋಡಿ, ಅದೇ ನಮ್ಮ ಅಣ್ಣ ಅವ್ರು ಇದ್ದಾಗ ಒಂದು ಸ್ಟ್ರೈಕ್ಗೆ ಎಷ್ಟು ಬೆಲೆ ಇರ್ತಾಯಿತ್ತು. ಮತ್ತು ಅಣ್ಣ ಅವ್ರು ಇದ್ದಾಗ ಎಂತೆಂಥ ಫಿಲಮ್ ಬಂತು, ಎಂತೆಂಥ ಮಾದರಿ ಫಿಲಮ್ ಬಂತು. ಎಷ್ಟೋ ಜನ ಬದಲಾಗ್ತಾಯಿದ್ದು. ಬಂಗಾರದ ಮನುಷ್ಯ ನೋಡಿ, ಎಷ್ಟೋ ಜನ ತ್ಯಾಗಿಗಳದು. ಎಷ್ಟೋ ಜನ ಬಿಟ್ಬಿಟ್ಟು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಬಿಟ್ಟು ಅಂಥ ಫಿಲಮ್ ಈಗ ಎಲ್ಲಿ ಬರ್ತಾಯಿದೆ? ಯಾಕೆ ಬರಲ್ಲ? ಸತ್ವ ಕಳ್ಕೊಂಡು ಹೋಗ್ಬಿಟ್ಟಿದೆ. ಏನೋ ಸುಮ್ಮನೆ ದುಡ್ಡುಗೋಸ್ಕರ, ಫ್ಯಾಷನ್ಗೋಸ್ಕರ, ನಾನು ಒಬ್ಬ ಹೀರೋ ಆಗಬೇಕು, ನಾನು ಒಂದು ವಿಲನ್ ಮಾಡಿದ್ದೀನಿ ಅನ್ನೋ ಶೋಕಿಗೋಸ್ಕರ ಬರ್ತಾ ಇದ್ದಾರೋ ಹೊರತು ನಿಜವಾಗ್ಲೂ ಕನ್ನಡನ ಉದ್ಧಾರ ಮಾಡಬೇಕು ಅಂತ ಎಲ್ಲೋ ಪಾಪ ಕೆಲವರು ಟೀಮ್ ಅವರು ಖಂಡಿತ ಚೆನ್ನಾಗಿ ವರ್ಕೌಟ್ ಮಾಡಿ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಕನ್ನಡ ಪರಿಸ್ಥಿತಿ ಈ ರೀತಿ ಇದೆ. ದಯವಿಟ್ಟು ಎಲ್ಲನೂ ಕೇಳ್ಕೊತೀನಿ, ಹೊಸಬ್ರಿಗೂ ಚೆನ್ನಾಗಿದ್ದರೆ ದಯವಿಟ್ಟು ಹೋಗಿ ನೋಡಿ. 100 ರೂಪಾಯಲ್ಲಿ ಏನು ಕಳ್ಕೊತೀರಾ? ಕೆರೆ ಬೇಟೆ ಚೆನ್ನಾಗಿದೆ, ಮೆಹಬೂಬಾ ಚೆನ್ನಾಗಿದೆ ಅಂತೆ, ಬ್ಲಿಂಕ್ ಚೆನ್ನಾಗಿದೆ, ನೋಡಿ ಯಂಗ್ಸ್ಟರ್ಸ್ ನೋಡಿ ಕಲ್ತ್ಕೊಳ್ಳಿ. ಸುಮ್ಮನೆ ಹೋಗ್ಬಿಡೋದಲ್ಲ. ಒಂದು ನಿಮ್ಮ ಫ್ರೆಂಡ್ಸ್ಗೆ ಒಂದು 10-6 ಜನಕ್ಕೆ ಹೋಗಿ ಕರ್ಕೊಂಡೋಗಿ. ಎಲ್ಲೆಲ್ಲೂ ಕಳೆದು ಬಿಡ್ತೀರಾ, ಎಲ್ಲೋ IPL ಕಳಿತೀರಾ, ಎಲ್ಲೋ ಬಾರಲ್ಲಿ ಕಳಿತೀರಾ, ಎಲ್ಲೋ ಒಂದು ಕಡೆ ಕಳಿತೀರಾ. ಅದ್ರ ಬದಲು ಇಂಥದ್ದು ಬೆಳೆಸಿ, ಆ ಮಕ್ಕಳು ಬೆಳೀಲಿ. ನಮ್ಮ ಕನ್ನಡ ಇಂಡಸ್ಟ್ರಿ ಉತ್ತುಂಗಕ್ಕೆ ಹೋಗ್ಬೇಕು, ಹಂಗೆ ಬೆಳೆಸಿ. ದಯವಿಟ್ಟು ಅದು ಮಾಡಿ. ಕನ್ನಡದವ್ರು ಕೈ ಮುಗಿದು ಕೇಳ್ಕೊತೀನಿ, ಕನ್ನಡನ ಉಳಿಸಿ ಬೆಳೆಸಿ. ನೋಡಿ, ಕನ್ನಡದವ್ರಿಗೆ ಯಾವ ಹೋಟ್ಲಿಗೆ ಹೋಗಲಿ, ಯಾವುದೋದ್ಲಿ ನೋಡಿ, ಹೊರ ರಾಜ್ಯದವರಿದ್ದಾರೆ. ಏನು ಮಾಡ್ತೀರಾ ನಾಳೆ? ಕಡೆದಾಗಿ ಏನು ಕೇಳ್ಕೊತೀನಿ ಅಂದರೆ, ನಮ್ಮ ಪ್ರೊಡ್ಯೂಸರ್ಗಳನ್ನ ದಯವಿಟ್ಟು, ನಮಗಿನ್ನ ದುಡಿಯೋ ಶಕ್ತಿ ಇದೆ, ಸಿನಿಮಾದಲ್ಲಾಗಲಿ ಸೀರಿಯಲ್ಲಾಗಲಿ ದುಡಿಯೋ ಶಕ್ತಿ ಇದೆ. ನೀವು ಕಡಿಮೆನೇ ಕೊಡಿ, ಯಾಕಂದರೆ ತೀರ ಕೊಡದೇನೇ ಇರಬೇಡಿ. ಯಾಕಂದರೆ ನಮ್ಮ ಜೀವನ ನಡಿಬೇಕು. ಯಾಕಂದರೆ ಪ್ರತಿ ತಿಂಗಳು ಬಾಡಿಗೆ ಕೊಡಬೇಕು, ನೀರು ಕೊಡಬೇಕು, ಮತ್ತು ಡೈಲಿ ನಮಗೆ ಗೊತ್ತಲ್ಲ ಮನೆ ಸಂಸಾರ ಅಂದರೆ ಏನೇನು ಬೇಕು ಅಂತ ನಿಮಗೆ ಗೊತ್ತಲ್ಲ. ಆದ್ದರಿಂದ ಕಡಿಮೆ ತೀರ ಕಡಿಮೆನೂ ಕೊಡಬೇಡಿ. ನೋಡಿ, ವ್ಯವಸ್ಥೆ ಮಾಡಿ. ದಯವಿಟ್ಟು ಪೋಷಕ ಕಲಾವಿದರನ್ನ ಉಳಿಸಿ ಬೆಳೆಸಿ. ಹಿರಿಯರನ್ನ ಎಷ್ಟೋ ಜನನ ನೀವು ದೂರ ತಳ್ಳಿಬಿಟ್ಟಿದ್ದೀರ. ದಯವಿಟ್ಟು ಹಾಗೆ ಮಾಡಬೇಡಿ. ನಮ್ಗಳಿಗೂ ಅವಕಾಶ ಕೊಡಿ. ನೀವು ಎಲ್ಲಿ ಹೇಳ್ತೀರಾ ಅಲ್ಲಿ ಬಂದು ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ನೀವೇನು ಕೊಡ್ತೀರಾ ಅದಂತ ಏನು ಕೊಡ್ತೀರಾ ಅಂದರೆ ತೀರಾ 1,000-2,000ಕ್ಕೆ ನಾವು ಮಾಡೋಕ್ಕಾಗಲ್ಲ ಸ್ವಾಮಿ. ಯಾಕೆಂದರೆ ರೇಟ್ಗಳು ಭಾಳ ಗಗನಕ್ಕೆ ಹೋಗ್ಬಿಟ್ಟಿದೆ. ಒಂದು 100 ರೂಪಾಯಿ ತೊಗೊಂಡೋದ್ರೆ ಮನೆಗೆ 1 ರೂಪಾಯಿ ವಾಪಸ್ ತೊಗೊಂಬರೋ ಹಂಗಿಲ್ಲ. ನೋಡಿ, ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಕೊಟ್ಟು ನಮಗೆ ಇನ್ನೂ ನಮ್ಮ ಕೈ ಶಕ್ತಿ ಎಷ್ಟುವರೆಗೂ ಆಗುತ್ತೋ ಅಷ್ಟುವರೆಗೂ ನಮಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಕೊಡಿ. ಯಾಕೆ ಇದು ಕೇಳ್ತಾ ಇದ್ದೀನಿ ಅಂದರೆ, ನೋಡಿ, ಬೇರೆ ಕಡೆ ಹೋಗಿ ಈಗ ಈ ವಯಸ್ಸಲ್ಲಿ ನಾವು ಕೆಲಸ ಮಾಡೋಕ್ಕಾಗಲ್ಲ. ಇದನ್ನೇ ನಂಬ್ಕೊಂಡು ಬದುಕ್ಬಿಟ್ಟಿದ್ದೀವಿ. ಯಾಕಂದರೆ ಆ್ಯಕ್ಟಿಂಗು ಕಲಾವಿದ್ರಿಗೆ ವಯಸ್ಸಾಗುತ್ತೋ ಹೊರತು ಕಲೆಗೆ ವಯಸ್ಸಾಗಲ್ಲ. ಆದ್ದರಿಂದ ಎಂಥ ಕ್ಯಾರೆಕ್ಟರ್ ಕೊಟ್ಟರು ಈಗಲೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ದಯವಿಟ್ಟು ಇದೊಂದು ಸಹಾಯ ಮಾಡಿ. ಮತ್ತು ನಮ್ಮ ಕನ್ನಡಿಗರು ಇಷ್ಟು ತನಕನೂ ನನ್ನ ಉಳಿಸಿ ಬೆಳೆಸ್ಕೊಂಡು ಬಂದಿದ್ದೀರಾ. ಎಷ್ಟೋ ಜನ ಪಾಪ ಹೇಳ್ತೀನಿ ಇನ್ಸ್ಟಾಗ್ರಾಮಲ್ಲಿ ಮಾಡಿದಾಗ, ಅಮ್ಮ ಮತ್ತೆ ನೀವು ಬನ್ನಿ, ಸೀರಿಯಲಿಗೆ ಬನ್ನಿ, ಸಿನಿಮಾಗೆ ಬನ್ನಿ ಅಂತ ನನ್ನ ತುಂಬ ಎನ್ಕರೇಜ್ ಮಾಡಿದ್ದೀರಾ. ದಯವಿಟ್ಟು ಇಷ್ಟುವರೆಗೂ ಸಹಾಯ ಮಾಡಿದ್ದೀರಾ, ಬದುಕ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ದರಿಂದ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಯವಿಟ್ಟು ಸಹಾಯ ಮಾಡಿ. ಅಕಸ್ಮಾತ್ ಆಗಲ್ವಾ, ಬ್ಯಾಡ್ ಕಾಮೆಂಟ್ಸ್ ಮಾತ್ರ ದಯವಿಟ್ಟು ಹಾಕಬೇಡಿ. ನಿಮ್ಮ ಕಾಲುಗಳಿಗೆ ಮುಗಿತೀನಿ. ಯಾಕಂದರೆ ನಿಮ್ಮಮ್ಮ ಅಂದ್ಕೊಳ್ಳಿ, ನಿಮ್ಮ ಅಕ್ಕ ಅಂದ್ಕೊಳ್ಳಿ, ನಿಮ್ಮನೇಲೇ ಒಬ್ಬಳು ಅಂತ ತಿಳ್ಕೊಳ್ಳಿ, ಅದಕ್ಕೂ ಕೆಟ್ಟ ಕಾಮೆಂಟ್, ನಿಮ್ಮನೇಲೇ ಒಬ್ಬಳು ಅಂತ ತಿಳ್ಕೊಳ್ಳಿ, ಅದಕ್ಕೂ ಕೆಟ್ಟ ಕಾಮೆಂಟ್ ಮಾಡಬೇಡಿ. ಯಾಕಂದರೆ ಈಗ ಎಲ್ಲದಕ್ಕೂ ರೆಡಿ ಆಗಿಬಿಟ್ಟಿದೆ, ನಾವು ಕೆಟ್ಟ ಕಾಮೆಂಟ್ಸ್ ಮಾಡೋಕ್ಕೆ ರೆಡಿ ಆಗಿದೆ. ದಯವಿಟ್ಟು ಮಾಡಬೇಡಿ. ನಿಮ್ಮ ಕೈಲಾದರೆ ಸಹಾಯ ಮಾಡಿ. ನನ್ನ ಅಕೌಂಟ್ ನಂಬರು ಅದನ್ನೆಲ್ಲ ನಾನು ಅವ್ರ ಕೈಲಿ ಕೊಡ್ತೀನಿ. ನಮ್ಮ ಮೈಸೂರು ಮಹಾದೇವ್ ಸರ್ ಅಂತಿದ್ದಾರೆ, ಅವರು ಪಾಪ ಇಷ್ಟು ಮೊನ್ನೆ ಪಾಪ ಬಂದು ನನಗೋಸ್ಕರ ಕಾದು, ಅಯ್ಯೋ ಅವ್ರನ್ನ ಮಾತಾಡಿಸ್ಬೋದೋ ಇಲ್ವೋ ಅಂತ ಕೇಳಿ ನನ್ನ ಟೈಮ್ ತಗೊಂಡು ಇವತ್ತು ಪಾಪ ಮೈಸೂರಿಂದ ಬಂದಿದ್ದಾರಂತೆ.
ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ದೇವರವ್ರಿಗೆ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತುಗಳನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅವರ ಚಾನಲ್ನ. ಅವ್ರನ್ನ ಕನ್ನಡಿಗರು ದಯವಿಟ್ಟು ಬೆಳೆಸಿ. ಹಾಗೆ ನಾನು ನಿಮ್ಮ ಮನೆ ಮಗಳು ಉಳಿಸೋದು ಬೆಳೆಸೋದು ನಿಮ್ಮ ಕೈಲಿದೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.